ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ದೋಖಾ ನಡೆದಿದೆ. 70 ಕೋಟಿ ವಂಚನೆ ಆರೋಪ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ 2 ಆರೋಪಿಗಳ ಲಾಕ್ ಆಗಿದೆ. ನೋಡಿ, ಎಫ್ಡಿ ಹಣ ಸೊಸೈಟಿನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಆಘಾತ ಸಂಭವಿಸಿದೆ. 3 ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆಯಾಗಿದೆ. ಈ ಸಿಇಒ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮೀ ಜಗದೀಶ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಇಪಿಎಫ್ಒ ಸಿಬ್ಬಂದಿ ಮಾಡಿಕೊಂಡಿರೋ ಕೋಆಪರೇಟಿವ್ ಸೊಸೈಟಿ 61 ವರ್ಷದಿಂದಲೂ ನಡೆದುಕೊಂಡು ಬಂದಿರುವಂತಹ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಹೂಡಿಕೆ ಮಾಡಿದಂತಹ ಇಪಿಎಫ್ಒ ಸಿಬ್ಬಂದಿ, ಸೊಸೈಟಿಯಲ್ಲಿ ಎಫ್ಡಿ ಇಟ್ಟಿದ್ದಂತಹ ಇಪಿಎಫ್ಒ ಸಿಬ್ಬಂದಿ ಮತ್ತು ಈ ನಿವೃತ್ತಿ ಹೊಂದಿದಂತಹ ಸಿಬ್ಬಂದಿಗಳು, ಡೆಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು ಎಫ್ಡಿ ಹಣಕ್ಕೆ ಬಡ್ಡಿ ಹಣ ಕೂಡ ಬರ್ತಾ ಇತ್ತು. ಆದರೆ ಕಳೆದ 3 ತಿಂಗಳಿನಿಂದ ಬಡ್ಡಿ ಹಣ ಬರ್ತಾ ಇರಲಿಲ್ಲ. ಅನುಮಾನಗೊಂಡು ಪರಿಶೀಲಿಸಿದ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಶಾಕ್ ಎದುರಾಗಿದೆ. ಎಫ್ಡಿ ಹಣ ಸೊಸೈಟಿನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಆಘಾತ ಉಂಟಾಗಿದೆ. 3 ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆಯಾಗಿದೆ. ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ತಲೆಮರೆಸಿಕೊಂಡಿರುವಂತಹ ಅಕೌಂಟೆಂಟ್ ಜಗದೀಶ್ಗಾಗಿ ಇದೀಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಈ ಎಫ್ಡಿ ಹಣ ಸೊಸೈಟಿಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಕ್ಷಣ ಆತಂಕಕ್ಕೆ ಒಳಗಾಗಿದ್ದಾರೆ. ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಹಾ ದೋಖಾ ಆಗಿದೆ. 70 ಕೋಟಿ ವಂಚನೆ ಆರೋಪ ಕೇಸ್ನಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ 2 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಸಿಇಒ ಗೋಪಿ ಇವರು ಮತ್ತೆ ಲಕ್ಷ್ಮೀ ಜಗದೀಶ್ ಸಿಬ್ಬಂದಿ ಇವರಿಬ್ಬರನ್ನೂ ಕೂಡ ಇದೀಗ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜಗದೀಶ್ ಅಕೌಂಟೆಂಟ್ ಸದ್ಯಕ್ಕೆ ಕಾಣೆಯಾಗಿರುವಂತಹ ವ್ಯಕ್ತಿ, ಆತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇಪಿಎಫ್ಒ ಸಾಫ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಹಾದೋಖಾ ಆಗಿರುವಂತಹ ವಿಚಾರ ಬಯಲಿಗೆ ಬಂದ ನಂತರ ಇದೀಗ 2 ಅರೆಸ್ಟ್ ಮಾಡಲಾಗಿದೆ. ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಈಗ ಮಿಸ್ಸಿಂಗ್ ಆಗಿರುವಂತಹ ಜಗದೀಶ್ ಎಲ್ಲಿದ್ದಾನೆ? ಇವರೆಲ್ಲರ ಹಿನ್ನೆಲೆ ಏನು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಇಪಿಎಫ್ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಈಗಾಗಲೇ 70 ಕೋಟಿಯಷ್ಟು ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸಿಇಒ ಸೇರಿದಂತೆ 2 ಆರೋಪಿಗಳನ್ನ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಎಫ್ಐಆರ್ ದಾಖಲಿಸಿದಂತ ಪೊಲೀಸರು ಇಮಿಡಿಯೇಟ್ ಆಗಿ ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿ ಏನಿದೆ ಅದರದ ಸಿಇಒ ಆಗಿರುವಂತಹ ಗೋಪಿ ಜೊತೆಗೆ ಅಲ್ಲಿ ಅಕೌಂಟೆಂಟ್ ಒನ್ ಆಫ್ ದಿ ಸಿಬ್ಬಂದಿ ಆಗಿರುವಂತ ಲಕ್ಷ್ಮಿ ಅಂತ ಹೇಳಿ ಇದ್ದಾರೆ. ಅವರಿಬ್ಬರು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಇಪಿಎಫ್ಒ ಸಿಬ್ಬಂದಿಗಳು ಸೇರಿ, ಅಂದ್ರೆ ಎಲ್ಲರೂ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಿರೋರು ಜೊತೆಗೆ ನಿವೃತ್ತ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಈ ರೀತಿಯಾದಂತ ಒಂದು ಸೊಸೈಟಿಯನ್ನ ಮಾಡಿಕೊಂಡು ಅವರು ಎಲ್ಲರೂ ಸೇರ್ಕೊಂಡು ಈ ಒಂದು ನಡೆಸ್ಕೊಂಡೇ ಬರ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಬಂದಂತ ಹಣವನ್ನ ಇಲ್ಲಿ ಎಫ್ಡಿ ರೂಪದಲ್ಲಿ ಇಟ್ಟು, ಜೊತೆಗೆ ಆ ಒಂದು ಎಫ್ಡಿ ಅಮೌಂಟ್ಗೆ ಇಷ್ಟು ತಿಂಗಳಿಗೆ ಇಷ್ಟು ಬಡ್ಡಿ ರೂಪದಲ್ಲಿ ಬರುವಂತ ಹಣವನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ 3 ತಿಂಗಳ ಹಿಂದಷ್ಟೇ ಕೂಡ ಯಾವುದೇ ರೀತಿಯಾದಂತ ವಾಪಸ್ ಹಣವನ್ನ, ಅಂದ್ರೆ ಬಡ್ಡಿ ರೂಪದಲ್ಲಿ ಬರ್ತಾ ಇದ್ದಂತ ಹಣವನ್ನ ಈ ಸೊಸೈಟಿ ಕ್ರೆಡಿಟ್ ಅನ್ನ ಮಾಡ್ತಾ ಇರ್ಲಿಲ್ಲ. ಹೀಗಾಗಿ ಸಾಕಷ್ಟು ಜನ ಅನುಮಾನ ಬರುತ್ತೆ, ಯಾಕೆ 3 ತಿಂಗಳಿಂದನೂ ಬರ್ಬೇಕಾದಂತ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಇಮಿಡಿಯೇಟ್ ಆಗಿ ಸೊಸೈಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕೌಂಟ್ ಟ್ರಾನ್ಸಾಕ್ಷನ್ ಗಳನ್ನ ಚೆಕ್ ಮಾಡ್ತಾರೆ, ಅಲ್ಲಿರುವಂತ ಬಿಲ್ ಗಳನ್ನ ಚೆಕ್ ಮಾಡ್ತಾರೆ, ಕೆಲವೊಂದಷ್ಟು ದಾಖಲಾತಿಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ 3 ಕೋಟಿ ಅಷ್ಟು ಮಾತ್ರ ಅಲ್ಲಿ ಬೇರೆ ಕಡೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ. ಆದ್ರೆ ಉಳಿದಂತ 70 ಕೋಟಿ ಅಷ್ಟು ಹಣವನ್ನ
ಯಾವುದೇ ರೀತಿಯಾದಂತ ದಾಖಲೆಗಳು ಪತ್ತೆ ಆಗೋದಿಲ್ಲ, ಜೊತೆಗೆ ಅಕೌಂಟ್ ಅಲ್ಲೂ ಕೂಡ ಹಣ ಕೂಡ ಇರೋದಿಲ್ಲ. ಹೀಗಾಗಿ ಸಿಇಒನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ ಆಗಿ ಸಿಇಒ ಮನೆ ಮೇಲೆ ಒಂದು ದಾಳಿಯನ್ನ ಮಾಡ್ತಾರೆ. ಅಲ್ಲೂ ಒಂದು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತ ಕೆಲವೊಂದಷ್ಟು ಫೇಕ್ ಅಕೌಂಟ್ಗಳಿಗೆ ಜೊತೆಗೆ ಕ್ಯಾಶ್ ಅನ್ನ ಒಂದು ತಗೊಂಡು ಅಲ್ಲಿಯೇ ಮಂಚನೆ ಮಾಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಅವರಿಬ್ಬರನ್ನು ಕೂಡ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮೂಲಕವಾಗಿ ಪರ್ಮಿಷನ್ ತೆಗೆದುಕೊಂಡು ಗೋಪಿ ಇರುವಂತಹ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಕೆಲವೊಂದಷ್ಟು ಈ ಒಂದು ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಆ ಒಂದು ಹಣದಿಂದ ಏನಾದ್ರೂ ಸೈಟ್ ಅನ್ನ, ಪ್ರಾಪರ್ಟಿಯನ್ನ ಅಥವಾ ಯಾವ್ದಾದ್ರು ವಸ್ತುಗಳನ್ನ, ಒಡವೆಗಳನ್ನ ಏನಾದ್ರು ಖರೀದಿ ಮಾಡಿದಾನ ಅಂತ ಹೇಳಿ ಕೆಲವೊಂದಷ್ಟು ಚೆಕ್ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿವೆ. ಹೀಗಾಗಿ ನ್ಯಾಯಾಲಯಕ್ಕೆ ಅವನ್ನೆಲ್ಲ ಒಪ್ಪಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ಒಂದು ಅಕೌಂಟ್ ನೋಡ್ಕೊಂತ ಇದ್ದಂತ ಜಗದೀಶ್ ಏನಿದಾನೆ ಅಂದ್ರೆ ಇಲ್ಲಿ ಲಕ್ಷ್ಮಿ ಅಂತ ಏನಿದಲ್ಲ ಅವರ ಪತಿ ಜಗದೀಶ್, ಆತ ಕೂಡ ಪರಾರಿ ಆಗಿರೋದ್ರಿಂದ ಆತನ ಹಿನ್ನೆಲೆಯನ್ನ ಕೂಡ ಕೆದಕ್ತಾ ಇದ್ರೆ. ಆತ ಎಲ್ಲೂ ಹೋಗಿದ್ದಾನೆ, ಆತನ ನಂಬರ್ ಯಾವುದು, ಆತನ ನಂಬರ್ ಇಂದ ಸಿಡಿಆರ್ ಹಾಕೊಂಡು ನೆಟ್ವರ್ಕ್ ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಕಬ್ಬನ್ ಪಾರ್ಕ್ ಪೊಲೀಸ್ನವರು ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ 70 ಕೋಟಿ ಅಂತ ಹೇಳಲಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಹಣ ಈ ಒಂದು ದುರ್ಬಳಕೆಯಲ್ಲಿ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಈ 3 ಜನ ಸೇರ್ಕೊಂಡು ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ತನಿಖೆನ ಮತ್ತಷ್ಟು ಮುಂದುವರಿಸ್ತಾ ಇದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಜಯ್.